ಎಲ್ಲರಿಗೆ ನಾನು ದೇವರ ನಾಮದಲ್ಲಿ ವಂದನೆ ಹೇಳ್ತೇನೆ. ಈ ಬೆಳಗಿನ ಸಮಯದಲ್ಲಿ ವಿಶೇಷವಾಗಿ ನಿಮ್ಮ ಜೊತೆ ಈ ವರ್ಷದ ಹಂತದಲ್ಲಿ, ವರ್ಷದ ಆರಂಭದಲ್ಲಿ ನಾವು ಹೇಗೆ ಇರಬೇಕು, ಹೇಗೆ ನಡಿಬೇಕು ಅಂತ ನನ್ನ ಮನಸ್ಸಿನಾಗೆ ನಾನು ಒಂದು ನಿರ್ಧಾರ ಮಾಡಬೇಕು ಅಂತ ಆಲೋಚನೆ ಮಾಡುವಾಗ ನಂಬರ್ 365 ಡೇಸ್ ಇನ್ ದ ಇಯರ್ ಅಂತ ನಮಗೆ ನೆನಪು ಬಂತು. ಸೊ ಜಸ್ಟ್ ಐ ವಾಸ್ ಥಿಂಕಿಂಗ್ ದ್ಯಾಟ್ ವಾಟ್ ಈಸ್ ದ 365 ಡೇಸ್? ಈ 365 ನಂಬರು ಬೈಬಲ್ದಲ್ಲಿ ಏನಾರು ನಮಗೆ ಸೂಚಿಸ್ತಾ ಇದೆ, ಹೇಳ್ತಾ ಇದೆ ಅಂತೆ ನಾನು ಆಲೋಚನೆ ಮಾಡುವಾಗ ಆವಾಗ ನಮಗೆ ಒಂದು ವಾಕ್ಯ ಆದಿಕಾಂಡ 5ನೇ ಅಧ್ಯಾಯ ಅದರಾಗ 23 ಮತ್ತು 24ದಲ್ಲಿ ಬರೆದಿದೆ. ಹನೋಕನು 365 ವರ್ಷ ಅವನು ಬದುಕಿದ. ಆಮೇಲೆ ಅವನು ಮುಂದೆ ಬರೆದಿದೆ ದೇವರ ಜೊತೆ ಅವನು ನಡೆದಿದ್ದ. ಆಮೇಲೆ ದೇವರು ಅವನಿಗೆ ಎತ್ತಲ್ಪಟ್ಟಿದ್ದ. ನಮ್ಮ ಪ್ರಿಯ ಸಹೋದರ ಸಹೋದರಿಗೆ ನಮಗೆ ಸಹಾಯ ಮಾಡಿದ್ದು ಎಲ್ಲ ಸಪೋರ್ಟರ್ಸ್, ಪ್ರೇಯರ್ ಪಾರ್ಟ್ನರ್ಸ್ ಮತ್ತು ಎಂಕರೇಜರ್ಸ್, ಆಮೇಲೆ ಕ್ರಿಟಿಸಿಸರ್ಸ್ ಎಲ್ಲ ನಮಗೆ ಯಾರ್ಯಾರು ನಮ್ಮ ತಪ್ಪುಗಳು ತೋರಿಸಿದ್ರು ಅವ್ರಿಗೆ ಕೂಡ ನಾನು ದೇವರ ನಾಮದಲ್ಲಿ ವಂದನೆ ಹೇಳ್ತೇನೆ. ಯಾಕಂದರೆ ಈ ಲೋಕದಲ್ಲಿ ಯಾರೂ ಪರ್ಫೆಕ್ಟ್ ಇರುವುದಿಲ್ಲ. ಯೇಸು ಸ್ವಾಮಿಗೆ ಬಿಟ್ಟು ಯಾರೂ ಪರ್ಫೆಕ್ಟ್ ಇಲ್ಲ. ಅದಕ್ಕೆ ಯೇಸು ಸ್ವಾಮಿ ಲೋಕದಲ್ಲಿ ಬಾಲಕನಾಗಿ 33 ವರ್ಷ ಅವನ ಮನುಷ್ಯ ಸ್ವರೂಪದಲ್ಲಿ, ರೂಪದಲ್ಲಿ, ಪರಿಸ್ಥಿತಿಯಲ್ಲಿ ಅವರು ಇದ್ದು ನಮಗೆ ತೋರಿಸಿದ್ದಾನೆ. ನಾವು ಯೇಸು ಸ್ವಾಮಿ ಹಾಗೆ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಬಟ್ ಅವನ ಮೇಲೆ ನಂಬಿಕೆ ಇಡೋದು ಕಾರಣ ಇವತ್ತು ನಾವು ಈ ಜೀವಂತರದ ಭೂಮಿಯಲ್ಲಿ ಇದ್ದೀವಿ. ವಿ ಆರ್ ನಾಟ್ ಪರ್ಫೆಕ್ಟ್. ದ ಗಾಡ್ ಲವ್ ಈಸ್ ಅ ಪರ್ಫೆಕ್ಟ್. ದೇವರದ ಪ್ರೀತಿ ನಮ್ಮ ಮೇಲೆ ಒಂದು ಪರಿಪೂರ್ಣತೆ ಇದೆ. ದೇವರದ ಕೃಪೆ ಇರುವುದು ಕಾರಣ ಇವತ್ತು ನಾವು ಜೀವಂತರದ ಭೂಮಿಯಲ್ಲಿ ಕಂಡು ಬರಲಿಕ್ಕೆ ದೇವರು ಸಹಾಯ ಮಾಡಿದ್ದಾನೆ. ನಾವು ನೋಡ್ತಾ ಇದ್ದೀವಿ ದೇವರ ಜೊತೆ ನಡೆಯುವುದು ಅಂದರೆ ಏನು? ಇಸ್ ಇಟ್ ಪಾಸಿಬಲ್ ಟು ವಾಕ್ ವಿತ್ ದ ಗಾಡ್? ಇದು ಮಾರ್ನಿಂಗ್ ವಾಕ್ ಇಲ್ಲ, ಅಥವಾ ಒಂದು ಈವ್ನಿಂಗ್ ವಾಕ್ ಇಲ್ಲ. 365 days and night God is watching one person on the behavior, on the attitude, on the ನಡೆ ನುಡಿ. ನಾವು ಒಂದು ವ್ಯಕ್ತಿ, ಒಂದು ಫ್ರೆಂಡ್ ಜೊತೆ 365 ದಿವಸ ಜೊತೆ ಇರಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕೆಂದರೆ ನಾವು ದಾಂಪತ್ಯ ಜೀವನದಲ್ಲಿ ಕೂಡ ನೋಡುವಾಗ ಈ 365 ದಿವಸದಲ್ಲಿ ನಮ್ಮ ಜೀವನದಲ್ಲಿ ತಪ್ಪು, ಒಳ್ಳೆ ಕೆಲಸ, ಜಗಳ, ಇದು ಎಲ್ಲ ಆಗುವುದು ನಾವು ನೋಡ್ತಾ ಇದ್ದೀವಿ. ಸೊ ದೇವರು ಈ ಸಮಯದಲ್ಲಿ ಹನೋಕನದ ಪ್ರತಿಯೊಂದು ಕಾರ್ಯಗಳು ಅವನು ಅಬ್ಸರ್ವ್ ಮಾಡತ್ತಿದ್ದ. ಸೊ 365 ವರ್ಷ ದೇವರು ಅವನಿಗೆ ಏನು ಮಾಡಿದ್ದಾನೆ ಅಂದರೆ ಅವನ ನಡವಳಿಕೆ ನೋಡಿ ಎತ್ತಲ್ಪಟ್ಟಿದ್ದ. ನಮ್ಮ ಪ್ರಿಯ ಜನರೇ, ಇವತ್ತು ನಾನು ಈ ವಿಷಯಕ್ಕೆ ಬಿಟ್ಟು ನಾನು ಜಸ್ಟ್ ಬೈಬಲ್ದಲ್ಲಿ ಅಧ್ಯಯನ ಮಾಡತ್ತಿದ್ದೆ. ನಂಬರ್ಸ್ ಮೇಲೆ ನಮ್ದು ಗಮನ ಹೋಯ್ತು. ನಂಬರ್ 3, ವಾಟ್ ಈಸ್ ದಿಸ್ ನಂಬರ್ 3? ಸೊ ಅವಾಗ ದಾನಿಯಲ್ದ ನಮಗೆ ನೆನಪು ಬಂತು. ದಾನಿಯಲು 6:10ದಲ್ಲಿ ಅಲ್ಲೇ ಬರೆದಿದೆ, ದಾನಿಯಲ್ 3 ಸಲ ದಿನದಲ್ಲಿ ಪ್ರಾರ್ಥನೆ ಮಾಡ್ತಿದ್ದ. ಸೊ ಅದಕ್ಕೆ ಈ ಹೊಸ ವರ್ಷದಲ್ಲಿ ನಮ್ದು ಈ 3 ಸಲ ಪ್ರಾರ್ಥನೆ, ಅದರಾಗೆ ಮುಖ್ಯವಾಗಿ ಬೆಳಿಗ್ಗೆ ಒಂದು ಅನುದಿಂದ ಆಹಾರ ಜೊತೆ ದೇವ್ರ ವಾಕ್ಯ ಓದುವುದು, ಪ್ರಾರ್ಥನೆ, ಕುಟುಂಬ ಪ್ರಾರ್ಥನೆ. ಆಮೇಲೆ ಸಂಜೆಗೆ ಒಂದು ಅನುದಿಂದ ಆಹಾರ, ಕುಟುಂಬ ಪ್ರಾರ್ಥನೆ. ಮತ್ತು ಮಧ್ಯದಲ್ಲಿ ಮಧ್ಯಾಹ್ನ ಯಾರ್ಯಾರು ಕಷ್ಟದಲ್ಲಿ ಇದ್ದಾರ, ನಷ್ಟದಲ್ಲಿ ಇದ್ದಾರ, ಚಿಂತೆದಲ್ಲಿ ಇದ್ದಾರ, ಬೇಜಾರದಲ್ಲಿ ಇದ್ದಾರ, ಅವ್ರಿಗೆ ಆರಾಮಿಲ್ಲ ಅಂಥ ಜನರಿಗೋಸ್ಕರ ನಾವು ಟೈಮ್ ಕೊಡೋರಾಗಬೇಕು. ಅದಕ್ಕೆ ನಮ್ಮ ಪ್ರಿಯ ಜನರೇ, ಈ 3 ನಂಬರ್ ಏನಂದರೆ, ನಾವು ಈಗ ಬಾಲಕನಾಗಿ ಹುಟ್ಟಿದ್ದೀವಿ ಅಥವಾ ಬಾಲಕನಾಗಿ ಇದ್ದಿದ್ರು ಮತ್ತು ಆಮೇಲೆ ಯೌವನಸ್ಥ ಪ್ರಾಯದಲ್ಲಿ ಇದ್ದರು. ಕೆಲವರು ಯೌವನಸ್ಥ ಪ್ರಾಯದಲ್ಲಿ ಇದ್ದಾರ ಮತ್ತು ಈಗ ನಾವು ಮುಪ್ಪಿನ ಕಾಲ ಕಡೆ ನಾವು ಹೋಗ್ತಾ ಇದ್ದೀವಿ.
ಸೊ ಅಂಥ ಸಮಯದಲ್ಲಿ ಯಾವ ಪರಿಸ್ಥಿತಿಯಲ್ಲಿ, ಯಾವ ಸ್ಥಿತಿಯಲ್ಲಿ, ಯಾವ ಏಜ್ದಲ್ಲಿ ನೀವು ದೇವರ ಹತ್ರ ತಿರುಗಿದ್ರಿ, ಅವಾಗಿಂದ ನೀವು ದೇವರದ ನಂಬಿಕೆಯಲ್ಲಿ, ದೇವರದ ವಾಕ್ಯದಲ್ಲಿ, ದೇವರದ ಪ್ರಾರ್ಥನೆಯಲ್ಲಿ ನಾವು ಬೆಳೀತಾ ಹೋಗಬೇಕು. ನಮ್ಮ ಪ್ರಿಯ ಜನರೇ, ಈಗ ನಾವು ಅಕ್ಕಪಕ್ಕಲೇ ನೋಡದೆ, ನೆರೆಯವರ ಕಡೆ ನೋಡದೆ, ನಮ್ಮ ಎನಿಮಿ ಕಡೆ ನೋಡದೆ, ಕಣ್ಣೆತ್ತಿ ನಾವು ದೇವರ ಕಡೆ, ಅಂದರೆ ದೇವರ ವಾಕ್ಯ ಕಡೆ, ದೇವರದ ಕಮ್ಯುನಿಯನ್ ಅಥವಾ ಅವನಿಗೆ ನಾವು ಸಂಬೋಧನೆ ಮಾಡೋರಾಗಬೇಕು. ನಾವು ಅವ್ರ ಜೊತೆ ಕಮ್ಯುನಿಯನ್ ಅಥವಾ ಕಮ್ಯುನಿಕೇಷನ್ ಮಾಡೋರಾಗಬೇಕು. ಅವನ ಜೊತೆ ಪ್ರತಿ ಸಲ ನಾವು ಪ್ರಾರ್ಥನೆದಿಂದ ಅವನಿಗೆ ನಾವು ಕಮ್ಯುನಿಕೇಟ್ ಮಾಡ್ಬೋದು. ದೇವರ ವಾಕ್ಯ ನಾವು ಬೇಕಂದ್ರೆ ಈ ವರ್ಷದ 2024ದ ಅನುದಿನದ ಆಹಾರ ನೀವು ಸಂಜೆಗೆ ಯೂಸ್ ಮಾಡಿರಿ. ಓಲ್ಡ್ ನಿಮ್ಮ ಕಡೆ ಅನುದಿನದ ಆಹಾರ ಇದ್ರೆ 2018, 19, 20 ಯಾವ್ದು ಇದ್ರೆ ಅದು ಬೆಳಿಗ್ಗೆ ಅಥವಾ ಸಂಜೆಗೆ ಯಾವಾಗಲೂ ಬೇಕಾದು ನೀವು ಏನು ಮಾಡಿರಿ, ಯೂಸ್ ಮಾಡಿರಿ. ಪ್ರತಿ ದಿವಸ ಒಂದು 3 5 ಪಾಯಿಂಟ್ಸ್ ವಾಕ್ಯದಲ್ಲಿ ಇವತ್ತು ಏನು ಹೇಳಿದ್ರು ಅದು ನೋಟ್ಬುಕ್ನಾಗೆ ನೋಟ್ ಡೌನ್ ಮಾಡಿರಿ. ಸೊ ಆ ರೀತಿಯಿಂದ ನೀವು ಮಾಡುವಾಗ 365 ಮೆಸೇಜ್ ನಿಮ್ಮ ಮೈಂಡ್ದಲ್ಲಿ ಇರ್ತಾವೆ, ಪ್ಲಸ್ 365 ಸಂಜೆದ ಒಂದು ಪಾಯಿಂಟ್ಸ್ಗಳು, ಪ್ಲಸ್ 52 ಸಂಡೇದ ಚರ್ಚ್ ಮೆಸೇಜ್ಗಳು. ಟೋಟಲ್ ಮೆಸೇಜ್ 782. ಸೊ ಈ ವರ್ಷ ನಾವು ಈ ರೀತಿಯಿಂದ ಒಂದು ಆಲೋಚನೆ ಮಾಡೋದು ಒಂದು ಸಮಯ ಬಂದಿದೆ. ಸೊ ಅದಕ್ಕೆ 3 ಟೈಮ್ ನಾವು ಪ್ರೇಯರ್ ಮಾಡಬೇಕು. ಆಮೇಲೆ 6 ಅಂತ ಹೇಳುವಾಗ ನಮಗೆ ಯೋಹಾನ 2:6 ನೆನಪು ಬಂತು. ಅಲ್ಲೇ ಕೆಲವು ಯೇಸು ಸ್ವಾಮಿ ಅಲ್ಲೇ ಕಾನಾ ಊರದಲ್ಲಿ ಮದುವೆದ ಸಮಯದಲ್ಲಿ ಅಲ್ಲೇ ಒಂದು ಚಮತ್ಕಾರ ಮಾಡಿದ್ರು, ನಾವು ನೋಡಿದ್ದೀವಿ. ಸೊ ಅಲ್ಲೇ ಒಂದು 6 ಬಾಂಡೆಗಳು, ಖಾಲಿ ಬಾಂಡೆಗಳು ಇತ್ತು. ಅದು ಭಾಳ ದಿವಸದಿಂದ ಅದು ಉಪಯೋಗ ಮಾಡಿದ್ರು ಅಥವಾ ಇಲ್ಲ ಗೊತ್ತಿಲ್ಲ, ಬಟ್ ಆ ಬಾಂಡೆಗಳು ಖಾಲಿ ಇತ್ತು. ಸೊ 6 ನಂಬರ್ ದೇವರು ಮನುಷ್ಯರಿಗೆ ಸೃಷ್ಟಿಸಿದಾನ. ಆಮೇಲೆ 6 ದಿವಸ ದೇವರು ನಮಗೆ ಕೆಲಸ ಮಾಡಲಿಕ್ಕೆ ಹೇಳಿದಾನ. ಸೊ ಅದಕ್ಕೆ ಈ 6 ದಿವಸ ನಾ ಯೇಸು ಸ್ವಾಮಿಗೆ ಹೇಳಬೇಕು, ದೇವರೇ ನನ್ನ ಪಾತ್ರೆ ನೀನು ತುಂಬಿಸು. ನಮ್ಮ ಜೀವನ ಎಂಟಿ ಆಗಿದೆ, ನಮ್ಮ ಜೀವನದಲ್ಲಿ ಶಾಂತಿ, ಸಮಾಧಾನ, ಮಾರ್ಗದರ್ಶನ ಇಲ್ಲ. ಯಾಕೆಂದ್ರೆ ನಾನು ನಿಮ್ಮ ಚಿತ್ತ ನೆರವೇರಿಸಿಲ್ಲ, ನಮ್ದು ಚಿತ್ತ ನೆರವೇರಿಸೋದು ಪ್ರಯತ್ನ ಮಾಡಿದ್ದೇನೆ. ಅದಕ್ಕೆ ದೇವರೇ ಈ 6 ದಿವಸ ಬೆಳಿಗ್ಗೆ, ಸಂಜೆ, ಮಧ್ಯಾಹ್ನ ನಮ್ಮ ಜೊತೆ ಇರೋ ದೇವರೇ, ನೀನು 6 ದಿವಸ ತುಂಬಿಸಿದ್ರ ನಮಗೆ, ಅವಾಗ ನಾನು ಆ 1 ದಿವಸ 7ನೇ ದಿವಸ ಬಂದು ನಿಮಗೆ ಸಾಕ್ಷಿ ಕೊಡಲಿಕ್ಕೆ ನಮಗೆ ಸಹಾಯ ಆಗ್ತೈತಿ. ಅದಕ್ಕೆ ಯಾವ ಚರ್ಚಿಗೆ ನಾನು ಹೋದ್ಮೇಲೆ ಫಸ್ಟ್ ನಾವು ಅವ್ರಿಗೆ ಹೇಳ್ತೀವಿ, ನೀವು 1 ದಿವಸ ಏನು ಕೇಳ್ತೀರಾ 6 ದಿವಸ ಇತರರಿಗೆ ಹೇಳ್ರಿ. ನಾವು ಚರ್ಚ್ನಾಗೆ ಕೇಳ್ತೀವಿ, ಆಮೇಲೆ ಮನೆಗೆ ಬಂದು ಕೇಳಿದ ಮೇಲೆ ಮೆಸೇಜ್ ಏನಿತ್ತು ಅಂದರೆ, ಯಾವುದೋ ಒಂದು ಉದಾಹರಣೆ ಕೊಟ್ಟಿದ್ದು ಉದಾಹರಣೆ ತೊಗೊಂಡು ಬರ್ತಾರ, ಅದ್ರ ಜೊತೆ ದೇವರ ವಾಕ್ಯ ಏನಿತ್ತು, ದೇವರದ ಸಂದೇಶ ಏನಿತ್ತು, ಅದರಿಂದ ನಾನು ಏನು ಕಲ್ತೇನೆ ಅದರ ಬಗ್ಗೆ ಮಾತಾಡೋದಿಲ್ಲ. ನಮ್ಮ ಪ್ರಿಯ ಜನರೇ, ಈ ಸಮಯದಲ್ಲಿ ವಿಶೇಷವಾಗಿ ಈ 6 ದಿವಸ ನಾವು ಪವಿತ್ರವಾಗಿ ಜೀವಿಸೋದು ಇದ್ರೆ ನಾವು ದೇವರಿಗೆ, ಯೇಸು ಸ್ವಾಮಿಗೆ ಹೇಳಬೇಕು, ಸ್ವಾಮಿ ನಮ್ಮ ಜೀವನದಲ್ಲಿ ಟೇಸ್ಟ್ಲೆಸ್ ವಾಟರ್ ಇದೆ, ಟೇಸ್ಟ್ಲೆಸ್ ಲೈಫ್ ಇದೆ, ಅದಕ್ಕೆ ನೀನು ಟೇಸ್ಟ್ಫುಲ್ ವೈನ್ ಮಾಡು, ಟೇಸ್ಟ್ಫುಲ್ ಜೀವನ ಮಾಡು, ನಿನಗೆ ಉಪಯುಕ್ತ ಅಂತ ಪಾತ್ರ ಮಾಡು ದೇವರೇ. ಆ ಸಮಯ ದೇವರೇ ನಮಗೆ ಸಹಾಯ ಮಾಡ್ತಾನೆ. ಸೊ ಅದಕ್ಕೆ ಈ 6 ದಿವಸ ನಾವು ಏನು ಮಾಡಬೇಕು ಅಂದರೆ, ನಾವು ತುಂಬಲ್ಸ್ಪಡುವವರು ಆಗಬೇಕು, ಆಶೀರ್ವಾದಿತ ಆಗೋರು ಆಗಬೇಕು. ಸೊ ಪ್ರತಿಯೊಂದು ದಿವಸ, ಪ್ರತಿಯೊಂದು ತಾಸ, ಪ್ರತಿಯೊಂದು ಕ್ಷಣ ಭಾಳ ಇಂಪಾರ್ಟೆಂಟ್ ಇದೆ ನಮ್ಮ ಪ್ರಿಯರೇ. ಯಾಕೆಂದರೆ ಹಣ ಹೋದ್ರೆ ಹಣ ಗಳಿಸ್ಬೋದು,
ಬಟ್ ಸಮಯ ಹೋದ್ರೆ ಅದು ಗಳಿಸ್ಲಿಕ್ಕೆ ಆಗೋದಿಲ್ಲ. ನಮ್ಮ ಹಿಂದಿನ ಜೀವನ ಈಗ ನಾವು ನೋಡುವಾಗ, ನಾನು ಒಂದು ಬಾಲಕನ ಇರುವಾಗ, ಒಂದು ಪಾಪು ಇರುವಾಗ ಹೆಂಗಿದ್ದೆ, ಯೌವನಸ್ಥದಲ್ಲಿ ಬಂದಿದ ಮೇಲೆ ಹೇಗೆ ಇದ್ದೆ, ಈಗ ಮುಪ್ಪಿನ ಕಾಲದಲ್ಲಿ ಬಂದಿದ ಮೇಲೆ ಹೇಗೆ ಇದ್ದೆ. ನಮ್ಮ ಫೋಟೋದಲ್ಲಿ ಕಂಪ್ಯಾರಿಸಮ್ ಮಾಡಿದ್ರೆ ನಾನು ಒಂದು ಕಂಪ್ಯಾರಿಸಮ್ಗೆ ಇವತ್ತು ಸಮಾನ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕೆಂದರೆ ನಾವು ಪರಿವರ್ತನೆ ಆಗ್ತಾ ಹೋಗ್ತೀವಿ, ಬಟ್ ಯೇಸು ಸ್ವಾಮಿ ಯಾವಾಗಲೂ ಪರಿವರ್ತನೆ ಆಗೋದಿಲ್ಲ. ಅದಕ್ಕೆ ನಮ್ಮ ಪ್ರಿಯ ಜನರೇ, ಈ 6 ದಿವಸ, ಈ ವರ್ಷ ನೀವು ಸ್ಟ್ರಾಂಗ್ ಆಗಬೇಕು. ಒಳಗಿಂದ ಸ್ಟ್ರಾಂಗ್ ಆದ್ರೆ ನಿಮ್ಮ ಜೀವನ ಹೊರಗಿಂದ ಸ್ಟ್ರಾಂಗ್ ಆಗ್ತೈತಿ. ಸೊ ಆ ರೀತಿಯಿಂದ 6 ದಿವಸ ನಾವು ಇದು ಮಾಡಬೇಕು. ಮತ್ತು 3 ಆಯ್ತು, 6 ಆಯ್ತು, ಈಗ 5 ಅಂದರೆ 5 ರೊಟ್ಟಿ 2 ಮೀನ. ನಮ್ಮ ಯೋಹಾನ 6:9-11 ನಾವು ನೋಡ್ತಾ ಇದ್ದೀವಿ. ಯೇಸು ಸ್ವಾಮಿ ಶಿಷ್ಯರಿಗೆ ಹೇಳ್ತಾರ, ನೀವು 5,000 ಜನಗೆ ಊಟ ಕೊಡಬೇಕು. ಅವಾಗ ಶಿಷ್ಯ ಹೇಳ್ತಾರ, ಒಂದು ಹುಡುಗ ಇದ್ದಾನ, ಅವನ ಕಡೆ 5 ರೊಟ್ಟಿ 2 ಮೀನ ಇದೆ. ಯೇಸು ಸ್ವಾಮಿ ಕೈನಾಗೆ ಕೊಟ್ಟಿದ ಮೇಲೆ, ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಿದ ಮೇಲೆ 5 ರೊಟ್ಟಿ 2 ಮೀನ 5,000ಗೆ ಹಂಚಲ್ಸ್ಪಟ್ಟಿತ್ತು. ಆ ಬಾಲಕನ ಕೊಡುವುದು ಮನವೇ, ಅದು ಮನಸ್ಸು ಬಾಲಕಂತ. ನಾವು ಕೂಡ ಆ ಬಾಲಕನ ಹಾಗೆ ಆಗಲಿಲ್ಲ ಅಂದರೆ ಯೇಸು ಸ್ವಾಮಿ ಹೇಳ್ತಾರೆ, ಪರಲೋಕ ರಾಜ್ಯದಲ್ಲಿ ಸೇರಲಿಕ್ಕೆ ಸಾಧ್ಯತೆ ಆಗುವುದಿಲ್ಲ. ನೀವು 3 ಸಲ ಪ್ರಾರ್ಥನೆ ಮಾಡ್ತೀರಾ, 6 ದಿವಸ ನೀವು ತುಂಬಲ್ಸ್ಪಡ್ತೀರಾ, ಆಮೇಲೆ ನಾವು ಕೊಡೋರಾಗಬೇಕು. ಬಡವ್ರು ಯಾಕೆ ಆಗ್ತಾರ? ಯಾರು ಕೂಡಿಸಿ ಇಡ್ತಾರ ಅವ್ರು ಬಡವ್ರು ಆಗ್ತಾರ. ಬಟ್ ಯಾರು ಕೊಡಲ್ಪಡ್ತಾರ ಅವ್ರಿಗೇನು ಕೊರತೆ ಆಗುವುದಿಲ್ಲ. ನಮ್ಮ ಜೀವನದಲ್ಲಿ ಸಮಯ ಎಷ್ಟಿದೆ, ನಮ್ಮ ಸಮಾಜದಲ್ಲಿ ನಾವು ನೋಡುವಾಗ ಎಷ್ಟು ಬೇಗನ ಇವತ್ತಿಂದ ಯೌವನಸ್ಥ ಮಕ್ಕಳು ಕೆಲವು ಆತ್ಮಹತ್ಯೆ ಮಾಡ್ತಾ ಇದ್ದಾರೆ. ಕೆಲವರು ಬೇರೆ ಬೇರೆ ಸಂಗತಿಯಿಂದ ತನ್ನ ಆತ್ಮಗೆ ನೋವು ಕೊಡ್ತಾ ಇದ್ದಾರೆ. ಕಷ್ಟದ ಜೀವನ ಅವರು ಅನುಭವಿಸ್ತಾ ಇದ್ದಾರೆ. ಯಾಕೆಂದರೆ ಸೈತಾನ ಒಂದು ಕ್ಷಣದಲ್ಲಿ ಎಲ್ಲ ಜಗತ್ತು ಅವ್ರಿಗೆ ತೋರಿಸಿದಾನ. ಆ ಜಗತ್ ಮೇಲೆ ನಂಬಿಕೆ ಇಟ್ಟು ಈ ಜಗತ್ ನಮ್ದು ಅಂತ ಹೋಗ್ತೀರಾ, ಅವಾಗ ನಾವು ಹಾಳಾಗ್ತೀವಿ. ಈ ಕ್ಷಣ ಮಾತ್ರದ ಜೀವನ, ಕ್ಷಣ ಮಾತ್ರ ಮೊಬೈಲ್ ಆನ್ ಮಾಡೋದು ಕ್ಷಣ ಮಾತ್ರದಲ್ಲಿ, ಈ ಜಗತ್ ನೋಡೋದು ಕ್ಷಣ ಮಾತ್ರದಲ್ಲಿ, ಮೊಬೈಲ್ ಆಫ್ ಮಾಡೋದು ಕ್ಷಣ ಮಾತ್ರದಲ್ಲಿ. ಮೊಬೈಲ್ ನಮ್ದು ಅಷ್ಟೇ ಇರ್ತೈತಿ, ಒಳಗಿಂದ ಜಗತ್ ನಮ್ದು ಇಲ್ಲ. ನಮ್ಮ ಪ್ರಿಯರೇ, ಅದಕ್ಕೆ ನಾವು ಏನು ನಮಗೆ ಬರ್ತೈತಿ ಅದು ನಾವು ಕೊಡೋರಾಗಬೇಕು. ಕೆಲಸ ಡಬಲ್ ಮಾಡಿದ್ರೆ ಶಕ್ತಿ ಡಬಲ್ ಬರ್ತೈತಿ. ಯೇಸು ಸ್ವಾಮಿ ಹೇಳಿದ್ರು, ಯಾರು ನಿನಗೆ 1 ಕಿಲೋಮೀಟರ್ ನಡ್ಕೊಂಡು ಬಾ ಅಂತ ಹೇಳ್ತಾರ, ಅವ್ರ ಜೊತೆ 2 ಕಿಲೋಮೀಟರ್ ನಡ್ಕೊಂಡು ಹೋಗು. ನಮ್ಮ ಪ್ರಿಯ ಜನರೇ, ನಮ್ದು ಹೆಲ್ತ್ ಒಳ್ಳೆ ಆಗ್ತೈತಿ, ನಾವು ಸ್ಟ್ರೆಂತ್ಫುಲ್ ಆಗ್ತೀವಿ. ಮನೆಯಲ್ಲಿ ಕಸ ಹೊಡೆಯುವಾಗ ಮನಿ ಕ್ಲೀನ್ ಇಲ್ಲ ಅಂತ ಹೇಳುವಾಗ ಇನ್ನೊಂದ್ಸಲ ಕಸ ಹೊಡ್ರಿ, ನಿಮಗೆ ಕಾನ್ಫಿಡೆಂಟ್ ಬರ್ತೈತ್ರಿ. ಪ್ರತಿಯೊಂದು ಕೆಲಸ ನೀವು ಎಷ್ಟು ಮಾಡ್ತೀರಾ, ಆ ಕೆಲಸ ಮುಂದಿಂದ ಹೆಜ್ಜೆ ನಿಮಗೆ ಕಲಿಸ್ತಾನ. ಕೆಲಸದಿಂದ ಜನರು ನಮಗೆ ಪರಿಚಯ ಹಿಡಿತಾರ. ಕೆಲಸ ನಮಗೆ ಹೆಸರು ಕೊಡ್ತೈತ್ರಿ. ದ ವರ್ಕ್ ಗಿವ್ಸ್ ದ ನೇಮ್. ಸೊ ಅದಕ್ಕೆ ನೀವು ಈ ಲೋಕದಲ್ಲಿ ನಿಮ್ಮ ಹೆಸರು ಏನು, ಅದು ನಿಮ್ಮ ಕೆಲಸ ಹೇಳ್ತಾನ. ಅದಕ್ಕೆ ನಮ್ಮ ಪ್ರಿಯ ಜನರೇ, ನಮ್ಮ ಜೀವನದಲ್ಲಿ ನಾವು ಇತರರಿಗೋಸ್ಕರ ಕೊಡೋರಾಗಬೇಕು. ಅದು ಯೇಸು ಸ್ವಾಮಿ ನಮ್ಮ ಕಡೆಯಿಂದ ಆಸೆ ಪಡ್ತಾನ. ಈ 5 ನಂಬರ್ಸ್, ನಾನು ಇನ್ನೂ ಒಂದು ಪ್ರಿನ್ಸಿಪಲ್ಸ್, ರೂಲ್ಸ್ಗಳು ನಾನು ನಿಮಗೆ ಶೇರ್ ಮಾಡಬೇಕು ಅಂತ ನಮಗೆ ಆಸೆ ಇದೆ. ಈ 5 ರೂಲ್ಸ್ ಏನೈತಿ, ಯು ಶುಡ್ ಡೂ ದಿಸ್ 5 ರೂಲ್ಸ್. ಇಟ್ ಈಸ್ ಅ ಮಸ್ಟ್ ರೂಲ್. ಫಸ್ಟ್ ರೂಲ್,
ಎಕ್ಸರ್ಸೈಸ್ ಮಾಡಿ. ನಮ್ಮ ಕ್ರಿಶ್ಚಿಯನ್ ಜನ ಬಿರಿಯಾನಿ, ಮಟನ್ ಇದು ಬಿಟ್ಟು ತಿನ್ನೋದಿಲ್ಲ. ತಿನ್ನುವಾಗ ಒಂದ್ಸಲ ತಿನ್ನೋದಿಲ್ಲ, ರುಚಿ ಇದ್ರೆ ಇನ್ನೂ ಒಂದ್ಸಲ ತಿಂತಾರ. ಸೊ ಇವತ್ತಿಂದ ಒಂದು ನಿರ್ಧಾರ ಅಂದರೆ ಹೊಸ ವರ್ಷ ಮಠ ಹೋಗೋ ಮಠ ಇವತ್ತಿಂದ ನಿರ್ಧಾರ, ಪ್ಲಾನಿಂಗ್ ಇಸ್ ವೆರಿ ಮಸ್ಟ್ ಇದೆ. ಏನಾರು ಊಟ ಮಾಡಿದ ಮೇಲೆ ಅರ್ಧ ಹೊಟ್ಟಿ ಊಟ ಮಾಡ್ರಿ. ಅರ್ಧ ಹೊಟ್ಟಿ ಊಟ, ನಿಮ್ದು ಅರ್ಧ ಊಟ ಕಟ್ ಮಾಡಿ, ಅರ್ಧ ಊಟ ಯಾರು ಬಡವ್ರಿಗೆ ಕೊಡ್ರಿ. ಅವ್ರು ನೋಡ್ರಿ, ದಾರಿದಲ್ಲಿ ಅವ್ರದ್ದು ಎಲಬುಗಳು ಕಾಣ್ತಾ ಐತಿ. ನಾವು ಅದು ನೋಡಿ ಕೂಡ ನಮ್ಮ ಹೊಟ್ಟಿ ನಾವು ನೋಡೋದಿಲ್ಲ, ಹೊಟ್ಟಿ ಹೊರಗಡೆ ಬರ್ತಾ ಇದೆ. ಎಷ್ಟು ತಿನ್ನೋದು ಅದು. ನಂದು ಮಾತಾಡೋದು ಇದ್ರ ಚಿಂತೆ ಇಲ್ಲ, ಬಟ್ ನಮ್ಮ ಜನರು ಸ್ಟ್ರಾಂಗ್ ಆಗಬೇಕು ಅಂತ ನಮ್ದು ಆಸೆ ಇದೆ. ಎಕ್ಸರ್ಸೈಸ್ ಮಾಡಿ, ಫಸ್ಟ್ ಎಕ್ಸರ್ಸೈಸ್ ಮಾಡಿ. ಸೆಕೆಂಡ್ ಇದೆ ಫುಡ್ ಹ್ಯಾಬಿಟ್ಸ್ದಲ್ಲಿ ಚೇಂಜಸ್ ಮಾಡಿ. ನಾವು ಏನು ತಿಂತಾ ಇದ್ದೀವಿ, ಏನು, ವಾಟ್ ಈಸ್ ದ ಡಯಟ್. ಡಯಟ್ ಅಂದರೆ ಊಟ ಕಡಿಮೆ ಮಾಡೋದು ಇಲ್ಲ, ಡೈಜೆಸ್ಟ್ ಆದಮೇಲೆ ನೆಕ್ಸ್ಟ್ ಊಟ ತಿನ್ನಬೇಕು, ಲಿಮಿಟ್ದಲ್ಲಿ ತಿನ್ನಬೇಕು. ನಾವು ನಾವು ತಿನ್ನಬೇಕು ಅಂತ ಜೀವಿಸ್ತಾ ಇಲ್ಲ, ಜೀವಿಸ್ಲಿಕ್ಕೆ ನಾವು ತಿಂತಾ ಇದ್ದೀವಿ. ಈ ಶರೀರಕ್ಕೆ ನಾವು ಆ ಫುಡ್ ಯಾಕೆ ಕೊಡ್ತಾ ಇದ್ದೀವಿ ಅಂದರೆ ಶರೀರಕ್ಕೆ ಜೀವಂತ ಇಡಲಿಕ್ಕೆ ನಾವು ಇಡ್ತಾ ಇದ್ದೀವಿ. ನಾಲ್ಗೆ ಸಾಯುವಾಗ ಸ್ಟ್ರಾಂಗ್ ಇರ್ತೈತ್ರಿ, ಬಟ್ ಹಲ್ಲುಗಳು ಬಿದ್ದು ಬಿಡ್ತಾವ. ನಾಲ್ಗೆ ಸಾಯು ಮಠ ಸ್ಟ್ರಾಂಗ್ ಇರ್ತೈತ್ರಿ, ಯಾಕಂದ್ರೆ ಅದ್ರಾಗ ಎಲಬಿಲ್ಲ. ಅದಕ್ಕೆ ರುಚಿ ಬೇಕು, ರುಚಿ ನಾಲ್ಗಿಗೆ ಬೇಕು, ಕಷ್ಟ ಆಗೋದು ಶರೀರಕ್ಕೆ. ಮುಪ್ಪಿನ ಕಾಲದಲ್ಲಿ ಯಾರ ಮೇಲೆ ಆಧಾರ ಆಗಬೇಡ್ರಿ, ಯಾರಿಗೆ ಸಪೋರ್ಟ್ ಕೇಳಬೇಡ್ರಿ. ನಾವು ಅದಕ್ಕೆ ಇವತ್ತಿಂದ ಎಕ್ಸರ್ಸೈಸ್ ಮಾಡಬೇಕು, ನಮ್ಮ ಊಟ ಮೇಲೆ ನಾವು ಕಂಟ್ರೋಲ್ ಇಡಬೇಕು. ಥರ್ಡ್ ಇದೆ ನಮ್ಮ ಅರ್ನಿಂಗ್ ಜಾಸ್ತಿ, ಸೇವಿಂಗ್ಸ್ ಕೂಡ ಜಾಸ್ತಿ ಆಗಬೇಕು. ಎಲ್ಲೇ ಲೈಟ್ ಬಿಲ್ ನಾವು ಕಂಟ್ರೋಲ್ ಮಾಡ್ಬೋದು, ನೀರು ಬಿಲ್ ನಾವು ಕಂಟ್ರೋಲ್ ಮಾಡ್ಬೋದು. ಊಟ ನಮಗೆ ಅಡುಗೆ ಎಷ್ಟು ಬೇಕು, ಪ್ರತಿ ದಿವಸ ನಾವು ಅಕ್ಕಿ ಎಷ್ಟು ಹಾಕಬೇಕು, ಬೇಳೆ ಎಷ್ಟು ಹಾಕಬೇಕು, ಎಣ್ಣೆ ಎಷ್ಟು ಹಾಕಬೇಕು, ಅದು ನಾವು ಆಲೋಚನೆ ಮಾಡಬೇಕು. ನಾನು ಹೋಲ್ಸೇಲ್ ಮಾರ್ಕೆಟ್ದಲ್ಲಿ ಹೋಗಿ 3 ತಿಂಗಳದ ರೇಷನ್ ಒಂದು ಸಲ ತರ್ತೇನೆ. ಯಾಕೆಂದ್ರೆ ನಾವು ಸೇವೆಗೆ ಹೋಗುವಾಗ ಮನೆಯಿಂದ ಕಾಲ್ ಬರಬಾರ್ದು, ಮನೆಗೆ ಕೊರತೆ ಇದೆ. ಯಾಕೆಂದರೆ ನಾನು ನಮ್ಮ ಕುಟುಂಬ ನಡೆಸಲಿಕ್ಕೆ ನಮಗೆ ಯೋಗ್ಯತೆ ಇಲ್ಲ ಅಂದರೆ ಸೇವೆ ಮಾಡಲಿಕ್ಕೆ ನಮಗೆ ಯೋಗ್ಯತೆ ಇಲ್ಲ. ಅದಕ್ಕೆ ಈ ಪ್ರಾಕ್ಟಿಕಲ್ ಥಾಟ್ಸ್ಗಳು, ಥಿಂಕಿಂಗ್ಗಳು ನೀವು ಕಲೀರಿ, ಮಕ್ಕಳಿಗೆ ಕೂಡ ಕಲಿಸ್ಬೇಕು ನಾವು. ಸೊ ಅದಕ್ಕೆ ಈ ವರ್ಷದಲ್ಲಿ ನಾವು ಏನು ಮಾಡಬೇಕು ಅಂದರೆ ಅರ್ನಿಂಗ್ ಎಲ್ಲೇ ಮಾಡ್ಬೋದು, ಸೇವಿಂಗ್ಸ್ ಎಷ್ಟು ಮಾಡ್ಬೋದು. ನಿಮ್ಮ ಸೇವಿಂಗ್ಸ್ ಲಾಸ್ಟ್ಗೆ ಇಲ್ಲ, ನಿಮ್ಮ ಸೇವಿಂಗ್ಸ್ ಫಸ್ಟ್ ಆಗಬೇಕು. ಫಸ್ಟ್ ದೇವರಿಗೆ ಕೊಡ್ರಿ 10%, ಏನು ಹೇಳಿದಾರ ಬೈಬಲ್ ಪ್ರಕಾರ ಅದು ಕೊಡ್ರಿ. 2% ನಿಮಗೆ ಇಡ್ರಿ, ನಿಮಗೆ ಅಂದರೆ ಪರ್ಸನಲ್ ನಿಮಗೆ. ಸೊ ಅದ್ರಾಗೆ ಸೇವಿಂಗ್ಸ್ ಅದು ತೆಗಿಬೇಡ್ರಿ, ಅದು ನಿಮ್ದು PF ಫಂಡ್ ಇದೆ. 3ನೇ ಐಡಿಯಾ ನಾನು ಏನು ಮಾಡಿದ್ದೀನಿ ಅಂದರೆ ಒಂದು ಕಾಯಿನ್ ಬಾಕ್ಸ್ ಒಂದು ತೊಗೊಂಡು ಬಂದೇನೆ, ಒಂದು ಟಿನ್ ತೊಗೊಂಡು ಬಂದೇನೆ. ನಮ್ಮ ಮನೆಯಲ್ಲಿ ಏನು ಕಾಯಿನ್ಸ್ ಬಂದ್ರೆ ಅದು ಅಗೇನ್ ಇಟ್ ವಿಲ್ ನಾಟ್ ಗೋ ಬ್ಯಾಕ್ ಟು ದ ಮಾರ್ಕೆಟ್. ಅದು ವಾಪಸ್ ಮಾರ್ಕೆಟ್ಗೆ ನಾನು ತೊಗೊಂಡು ಹೋಗೋದಿಲ್ಲ, ಅದು ಕಾಯಿನ್ ಬಾಕ್ಸ್ನಾಗೆ ಹಾಕ್ತೇನೆ. ದಟ್ ಈಸ್ ಮೈ PF ಫಂಡ್. ಯಾಕೆ ಇದು ಎಲ್ಲ ಹೇಳ್ತಾ ಇದ್ದೀನಿ ಮಕ್ಕಳೇ, ನಾವು ದೇವರದ ಮಕ್ಕಳಾಗಿ ನಾವು ಭಿಕ್ಷೆ ಬೇಡೋರು ಆಗಬಾರ್ದು, ನಾವು ಇತರರಿಗೆ ಕೊಡೋರು ಆಗಬೇಕು. ಅದಕ್ಕೆ ನಮ್ದು ಬಜೆಟ್ ನಾವು ಮಾಡ್ಕೊಂತಿರ್ಬೇಕು. ಮದ್ವೆ ಮಾಡಬೇಕು ಅಂದರೆ ಫಸ್ಟ್ ನಿಮ್ದು ಹೊಟ್ಟಿ ನೀನು ತುಂಬ್ತಾ ಇದೆಯಾ ಅಥವಾ ಇಲ್ಲ ವಿಚಾರ ಮಾಡಬೇಕು. ಯವನಸ್ಥ ಮಕ್ಕಳೇ, ನೀನು ಮದುವೆ ಮಾಡ್ತಿ, ಪ್ರೀತಿ ಮಾಡ್ತಿ, ಇದು ಎಲ್ಲ ಆಕರ್ಷಣೆ, ಮೇಲಿಂದ ಜಗತ್ ಕಡೆ ಹೋಗಬೇಡ. ಫೌಂಡೇಶನ್ ಏನಿದೆ ಅದಕ್ಕೆ ನಮ್ಮ ಪ್ರಿಯ ಜನರೇ, ಫಸ್ಟ್ ನಮಗೆ ಅರ್ನಿಂಗ್ ಸೇವಿಂಗ್ಸ್ದ ಅಭ್ಯಾಸ ಇರಬೇಕು.
ಸಣ್ಣ ಸಣ್ಣ ವಿಷಯದಲ್ಲಿ ಮನೆಯಲ್ಲಿ ಇರುವ ರದ್ದಿ ಇದ್ರು ಅಥವಾ ಅನ್ವಾಂಟೆಡ್ ಥಿಂಗ್ಸ್ ನಾವು ತೊಗೊಂಡಿದ್ರು ಅದು ಇಮಿಡಿಯೇಟ್ ಖಾಲಿ ಮಾಡಬೇಕು. ಎಕ್ಸ್ಟ್ರಾ ಅರಬಿ ಇದ್ರೆ ನಾವು ಎಲ್ಲಿರೋ ಹಾಸ್ಟೆಲ್ಗೆ ಮಕ್ಕಳಿಗೆ ಬಡವ್ರಿಗೆ ನಾವು ಕೊಡ್ತಾ ಹೋಗಬೇಕು. ನಮ್ದು ಮನಿ ಎಲ್ಲ ಖಾಲಿ ಇದ್ರೆ ದೇವರು ಅವಾಗ ತುಂಬ್ತಾ ಇರ್ತಾನ. ಅದಕ್ಕೆ ಥರ್ಡ್ ಪಾಯಿಂಟ್ಸ್ ನಾನು ಹೇಳ್ತೀನಿ, ಅರ್ನಿಂಗ್ ಮತ್ತು ಸೇವಿಂಗ್ಸ್ ಮಾಡಬೇಕು. ಮತ್ತು ಫೋರ್ತ್ ಪಾಯಿಂಟ್, ನಾವು ಚರ್ಚ್ಗೆ ಅಟೆಂಡ್ ಆಗಬೇಕು. ಯಾಕೆಂದರೆ ಅಲ್ಲಿಂದ ನಿಮಗೆ 52 ದೇವರದ ಮೆಸೇಜಸ್ಗಳು ಸಿಗ್ತವೆ. 52 ಮೆಸೇಜ್ 365 ಇಂಟು 2, ಆಮೇಲೆ 52 ನಂಬರ್ ಹೇಳಿದ್ದೇನೆ 782 ಮೆಸೇಜ್. ಆ ದಿವಸದದು ನೀವು ಮೆಸೇಜ್ ಲಾಸ್ ಮಾಡ್ತೀರಾ. ಅದಕ್ಕೆ ನಾನು ಒಂದು ಪ್ರಿನ್ಸಿಪಲ್ ಮಾಡಿದ್ದೀನಿ. ನಂಬರ್ 1, ನಂಬರ್ 2, ನಂಬರ್ 3. ನಂಬರ್ 1 ವ್ಯಕ್ತಿಗತ ಪ್ರಾರ್ಥನೆ, ವ್ಯಕ್ತಿಗತ ಬೈಬಲ್ ಓದೋದು. ಯಾಕೆಂದರೆ ನಾ ಕೇಳ್ತೀನಿ ಪ್ರಶ್ನೆ, ಇಂದಿರಾ ಗಾಂಧಿ ಗೊತ್ತಿದೆ, ರಾಜೀವ್ ಗಾಂಧಿ ಗೊತ್ತಿದ್ದಾರ, ಮೋದಿ ಗೊತ್ತಿದ್ದಾರ. ಬಟ್ ಆ ಮೋದಿ, ರಾಜೀವ್ ಗಾಂಧಿ, ಇಂದಿರಾ ಗಾಂಧಿಗೆ ನೀವು ಗೊತ್ತು? ಯೇಸು ಸ್ವಾಮಿ ಗೊತ್ತಿದ್ದಾರ? ಪವಿತ್ರ ಆತ್ಮ ಗೊತ್ತಿದ್ದಾರ? ತಂದೆ ಗೊತ್ತಿದ್ದಾರ? ಬಟ್ ಅವ್ರಿಗೆ ನೀವು ಗೊತ್ತು. ಸೊ ಅದಕ್ಕೆ ನಂಬರ್ 1 ವ್ಯಕ್ತಿಗತ ಪ್ರಾರ್ಥನೆ, ನಂಬರ್ 2 ಕುಟುಂಬ ಪ್ರಾರ್ಥನೆ. ಎಲ್ಲೇ 2 ಅಥವಾ 2 ಜನ ಸೇರಿ ಪ್ರಾರ್ಥನೆ ಮಾಡ್ತಾರ, ದೇವರು ಪರಲೋಕದಲ್ಲಿ ಉತ್ತರ ಕೇಳ್ತಾನ ಅಂತೆ ಮ್ಯಾಥ್ಯೂದಲ್ಲಿ ಬರೆದಿದೆ, ಮತ್ತೆ 18ದಲ್ಲಿ. ಆಮೇಲೆ ಎಲ್ಲಿ 2 ಅಥವಾ 3 ಜನ ಇದ್ದಾರ, ಅಲ್ಲಿ ಯೇಸು ಸ್ವಾಮಿ ಇರ್ತಾನ. ಸೊ ಅದಕ್ಕೆ ಚರ್ಚ್ನಾಗೆ ಹೋಗೋದು ಭಾಳ ಮುಖ್ಯ. ಅಲ್ಲಿ ಯೇಸು ಸ್ವಾಮಿ ಕೂಡ ಇರ್ತಾನ. ಫಸ್ಟ್ ವ್ಯಕ್ತಿಗತ ಪ್ರಾರ್ಥನೆ ನಮ್ದು ಬೇಕು ಬೇಕು ಬೇಕು. ನೀವು ಇಲ್ಲ ಅಂದರೆ ನಿಮ್ಮ ಜೀವನದಲ್ಲಿ ಹಾಳಾಗಲಿಕ್ಕೆ ಸಮಯ ಆಗೋದಿಲ್ಲ. ಸ್ಟೇಜ್ ಕ್ರಿಶ್ಚಿಯನ್ ಆಗಬೇಡ್ರಿ, ಜನರು ನೋಡ್ತಾರ ಅಂತ ಕ್ರಿಶ್ಚಿಯನ್ ಆಗಬೇಡ್ರಿ, ಒಳಗಿಂದ ಕ್ರಿಶ್ಚಿಯನ್ ಆಗಬೇಕು. ಎಜುಕೇಶನ್ ತಗೋರಿ, ಬಟ್ ಆತ್ಮಿಕ ರೀತಿಯಿಂದ ಸ್ಟ್ರಾಂಗ್ ಆಗಬೇಕು. ನಾನು ಅದಕ್ಕೆ ಭಾಳ ಸಲ ಪ್ರಶ್ನೆ ಏನು ಕೇಳ್ತೇನೆ ಅಂದರೆ, ನೀವು ಬೈಬಲ್ ಓದೋದು ಕಂಪ್ಲೀಟ್ ಮಾಡಿರಾ? ಇಡೀ ಬೈಬಲ್ ನೀವು ಎಷ್ಟು ಸಲ ಓದಿರಾ? 10th ಸ್ಟ್ಯಾಂಡರ್ಡ್ದಿಂದ ಹೇಳೋದು PhD ಮಾಡಿದ ವ್ಯಕ್ತಿ ಕೂಡ ಇಷ್ಟ ರದ್ದಿ ಬುಕ್ಸ್ ಅವ್ರು ಓದಿ ಇಡ್ತಾರ. ಬಟ್ ನಮ್ದು ಬೈಬಲ್ ಸೈಜ್ ನೋಡಿದ್ರೆ ಇಷ್ಟು ಬೈಬಲ್ ಅವ್ರು ಓದೋದಿಲ್ಲ. ನಮಗೆ ನಾವು ಹೇಗೆ ಕ್ರಿಶ್ಚಿಯನ್ ಹೇಳಬೇಕ್ರಿ? ನಮ್ಮ ಪ್ರಿಯ ಜನರೇ, ನಮಗೆ ಒಂದು ನಿರ್ಧಾರ ತಗೋಬೇಕು. ಏನಂದರೆ, ನಾನು ವ್ಯಕ್ತಿಗತ ಪ್ರಾರ್ಥನೆ ಮಾಡ್ತೇನೆ, ಕುಟುಂಬ ಪ್ರಾರ್ಥನೆ ಮಾಡ್ತೇನೆ, ಆಮೇಲೆ ಚರ್ಚ್ಗೆ ಹೋಗ್ತೇನೆ. ಯಾಕೆಂದರೆ ಇಬ್ರಿಯ ಪತ್ರಿಕೆ 10:25ದಲ್ಲಿ ಬರೆದಿದೆ, ನಾವು ಎಲ್ಲರಿಗೆ ಎಂಕರೇಜ್ ಮಾಡಬೇಕು. ಎಲ್ಲಿ ಮಠ ಯೇಸು ಸ್ವಾಮಿ ಬರೋದಿಲ್ಲ, ನಾವು ಒಬ್ರೊಬ್ರಿಗೆ ಭೇಟಿ ಆಗೋದು ಬಿಡಬಾರ್ದು. ಆಮೇಲೆ ಲಾಸ್ಟ್ ಪಾಯಿಂಟ್ ನಮ್ದು ಇದೆ, ಏನಂದರೆ ನಾವು ಟ್ರಸ್ಟ್ ಗಾಡ್ ಆಲ್ವೇಸ್. T for ಟ್ರಸ್ಟ್ ಗಾಡ್ ಆಲ್ವೇಸ್. ಸೊ ದೇವರ ಮೇಲೆ ಯಾವಾಗಲೂ ಪರಿಸ್ಥಿತಿ ಕೆಟ್ಟು ಬಂದರೆ ಕೂಡ ಯೋಬನ ಹಾಗೆ ನಂಬಿಕೆ ಇಡಬೇಕು. ಯಾಕೋಬ 1:2ದಲ್ಲಿ ಬಂದಿದೆ, ಶೋಧನೆ ಬರುವಾಗ ಅದು ಸಂತೋಷದ ಮಾತು ತಿಳ್ಕೋರಿ, ಮತ್ತು ಆ ಸಮಾಧಾನ ಶೋಧನೆ ಬರುವಾಗ ತಾಳ್ಮೆದಿಂದ ನಾವು ಇರಬೇಕು. ಆಮೇಲೆ ಆ ತಾಳ್ಮೆಗೆ ಸಿದ್ಧ ಆಗಲಿಕ್ಕೆ ಕೊಡ್ರಿ. ಲೆಟ್ ದ ಪೇಷನ್ಸ್ ಮೇಕ್ ಯು ಪರ್ಫೆಕ್ಟ್, ದೆನ್ ಯು ವಿಲ್ ಬಿಕಮ್ ಸಕ್ಸಸ್ಫುಲ್. ಬೈಬಲ್ದಲ್ಲಿ ಯಾವ್ದು ಸ್ಟೋರಿ ಯೋಸೇಫ್ ಹುಟ್ಟಿದ, ಅವನು ಅರ್ಸ ಆಗಿದ ಅಂತ ಬರ್ದಿಲ್ಲ. ಯೋಸೇಫ್ 17 ವರ್ಷ ಇರುವಾಗ ದೇವರು ಅವನಿಗೆ ತೋರಿಸಿದ, ಒಂದು ದಿವಸ ನೀನು ಪ್ರೆಸಿಡೆಂಟ್ ಆಗ್ತಿ. ಸೊ ರೋಡ್ ವಾಸ್ ನಾಟ್ ಸೋ ಈಸಿ. ಸೊ ರೋಡ್ ತಗ್ಗನ್ಯಾಗೆ ಹೋತು. ಹಿ ಹ್ಯಾಸ್ ಟು ಗೋ ಇನ್ ಟು ದ ಪಿಟ್. ಅಲ್ಲಿಂದ ಅವನು ತನ್ನ ಬ್ರದರ್ಗೆ ಹೇಳಿಲ್ಲ, ನಾನು ಪ್ರೈಮ್ ಮಿನಿಸ್ಟರ್ ಆದಮೇಲೆ ನಿಮಗೆ ನೋಡ್ತೇನೆ ಅಂತ. ತಗ್ಗನ್ಯಾಗೆ ಅವನು ಧಮಕಿ ಕೊಟ್ಟಿಲ್ಲ. ಪೋಟಿಫರ್ ಹೆಂಡತಿ ಕಾರಣದಿಂದ ಜೈಲ್ನಾಗೆ ಹೋದ್ರ. ಪೋಟಿಫರ್ಗೆ ಹೇಳಿಲ್ಲ, ನಾನು ಒಂದು ದಿವಸ ಪ್ರೈಮ್ ಮಿನಿಸ್ಟರ್ ಆಗ್ತೇನೆ ಅಂತ ದೇವರು ನಮಗೆ ಹೇಳಿದಾನ, ನಾನು ನಿಮಗೆ ನೋಡ್ತೇನೆ ಅಂತ ಹೇಳಿಲ್ಲ. ದೇವರು ಅವನ ಜೊತೆ ಇದ್ದ. ಕನಸು ಹೇಳಿದ 2 ಕೈದಿಗಳಿಗೆ,
ಒಬ್ರದ್ದು ಒಳ್ಳೆ ಆತು, ಒಬ್ರದ್ದು ಕೆಟ್ಟಾತು. ಒಳ್ಳೆ ಆಗುವವನು ಹೇಳಿದ, ನಾನು ರಾಜಾಗೆ ಹೋಗಿ ನಿಮ್ಮ ಬಗ್ಗೆ ಹೇಳ್ತೇನೆ, ಅಳ್ಕೊಂಡು ಎಲ್ಲ ಮಾತುಗಳು ಹೇಳಿದ. ಬಟ್ ಅವನು ಕೂಡ 2 ವರ್ಷ ಮಠ ಆ ಮಾತು ಅವನು ಮರ್ತು ಹೋಗಿದ್ದ. ಯಾಕೆಂದರೆ ದೇವರು ಯೋಸೇಫನಿಗೆ ಆ ಜೈಲ್ನಾಗೆ ಇರುವಾಗ ಟ್ರೈನಿಂಗ್ ಕೊಡಬೇಕಿತ್ತು. ಕುಟುಂಬ ಟ್ರೈನಿಂಗ್ ಆಯಿತು, ಒಂದು ಮ್ಯಾನೇಜರ್ದ ಟ್ರೈನಿಂಗ್ ಆಯಿತು, ಒಂದು ಮನುಷ್ಯ ಸೈಕಾಲಜಿ ಕ್ರಿಮಿನಲ್ಸ್ ಟ್ರೈನಿಂಗ್ ಆಯಿತು. ದೆನ್ ಹಿ ಬಿಕಮ್ ಅ ಪ್ರೈಮ್ ಮಿನಿಸ್ಟರ್. 42 ಚಾಪ್ಟರ್ದಲ್ಲಿ ಯೋಬದ ಫಸ್ಟ್ ಚಾಪ್ಟರ್ ಭಾಳ ಖುಷಿ ಪಡ್ತೈತಿ, 2ನೇ ಚಾಪ್ಟರ್ದಿಂದ ಅಳು ಬರ್ತೈತಿ. 40 ಚಾಪ್ಟರ್ಸ್ ಮಟ ಅವನ ಕಷ್ಟ 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 ಕಷ್ಟ. 41 42 ಬರುವಾಗ ಏನು ಕಳ್ಕೊಂಡಿದ್ದ ಅದು ಡಬಲ್ ಅವನಿಗೆ ಸಿಕ್ತು. ನಮ್ಮ ಪ್ರಿಯ ಜನರೇ, ಇದಕ್ಕಿಂತ ಜಾಸ್ತಿ ನಾವು ಮಾತಾಡೋದಿಲ್ಲ. ನಿಮ್ಮ ಸಮಯ ತಗೊಂಡು ನಿಮ್ಮ ಬಗ್ಗೆ ನೀವು ಆಲೋಚನೆ ಮಾಡಿರಿ. ನೀವು ಚೇಂಜ್ ಆದರೆ ನಿಮ್ಮ ಮನಿ ಚೇಂಜ್ ಆಗ್ತೈತ್ರಿ. ಯು ಆರ್ ದ ಲೀಡರ್ ಆಫ್ ಯುವರ್ ಲೈಫ್, ಯು ಆರ್ ದ ಹೀರೋ ಆಫ್ ಯುವರ್ ಲೈಫ್. ಯೋನಸ್ತನೇ, ನಿಮ್ಮ ಜೀವನ ಸುಧಾರಣೆ ಮಾಡಲಿಕ್ಕೆ ಯಾರೂ ಹೊರಗಡೆಯಿಂದ ಬರೋದಿಲ್ಲ. ಯು ಹ್ಯಾವ್ ಟು ಚೇಂಜ್ ಯುವರ್ ಲೈಫ್ ಸ್ಟೋರಿ. ಯು ಹ್ಯಾವ್ ಟು ಬ್ರಿಂಗ್ ಯುವರ್ ನ್ಯೂ ಮೂವಿ. ದಟ್ ಹೌ ಗಾಡ್ ಹ್ಯಾಸ್ ಹೆಲ್ಪ್ ಯು ಲೈಕ್ ಡೇವಿಡ್, ದಾನಿಯಲ್, ಶದ್ರಕ್, ಮೇಷಕ್, ಓಬೇದ್ನೆಗೋ. ಅದಕ್ಕೆ ನಮ್ಮ ಪ್ರಿಯ ಜನರೇ, ನಮ್ಮ ಜೀವನದಲ್ಲಿ ನಾವು ದೇವರಿಗೆ ಸಮರ್ಪಣೆಯಾಗಿ ಜೀವಿಸಲಿಕ್ಕೆ ದೇವರು ನಮಗೆ ನಿಮಗೆ ಸಹಾಯ ಮಾಡಲಿ. ಧನ್ಯವಾದಗಳು. ಪ್ರಾರ್ಥನೆ ಮಾಡ್ತೀನಿ. ಕರ್ತನಾದ ದೇವರು, ಈ ಸಮಯದಲ್ಲಿ ನಮ್ಮೆಲ್ಲ ಸಹಾಯಕರಿಗೆ ಮತ್ತು ಸ್ವಾಮಿ ಸಪೋರ್ಟರ್ಸ್ಗೆ ಆರ್ಥಿಕವಾಗಿ ಮಾನಸಿಕವಾಗಿ ನಮಗೆ ಪ್ರೋತ್ಸಾಹ ಮಾಡಿದ್ದು ಪ್ರತಿಯೊಬ್ಬರ ಕುಟುಂಬಗಳಿಗೋಸ್ಕರ ಸ್ವಾಮಿ, ಡಿಸೆಂಬರ್ ತಿಂಗಳ ಮತ್ತು ಬರೋದು ಹೊಸ ವರ್ಷ ಅವ್ರಿಗೆ ಶುಭ, ಶಾಂತಿ, ಸಮಾಧಾನ ಮತ್ತು ಆರೋಗ್ಯದಾಯಕ ಆಗಲಿ. ಯಾರ್ಯಾರು ಮುಪ್ಪಿನ ಕಾಲದಲ್ಲಿ ಇದ್ದಾರೋ ಅವರೆಲ್ಲರಿಗೆ ಸ್ವಾಮಿ ನೀನು ಮುಟ್ಟಿ ಅವ್ರಿಗೆ ಗುಣಪಡಿಸು. ತಾಯಿ ತಂದೆಗೆ ಸನ್ಮಾನಿಸಿದರ ಅದಕ್ಕೆ ಅವ್ರಿಗೆ ಬಹುಕಾಲ ಸ್ವಾಮಿ ಆಯುಷ್ಯ ಕೊಟ್ಟಿದ್ದೆ. ತಂದೆ ತಾಯಿಗೆ ಮಕ್ಕಳೇ ಸನ್ಮಾನಿಸ್ರಿ ಅಂದರೆ ಅವ್ರ ಜೀವನದಲ್ಲಿ ಆಶೀರ್ವಾದ ಇದೆ. ಅದಕ್ಕೆ ತಂದೆ ತಾಯಿಗೆ, ಕುಟುಂಬ ಅವ್ರಿಗೆ ಮತ್ತು ಗಂಡ ಹೆಂಡತಿಗೆ ನಾವು ರಿಕ್ವೆಸ್ಟ್ ಮಾಡ್ತೀವಿ, ತಂದೆ ದೇವರೇ ಅವ್ರು ಕೂಡ ತನ್ನ ತಂದೆ ತಾಯಿಗೆ ಸನ್ಮಾನ ಮಾಡಬೇಕು ಅಂತ ಸಹಾಯ ಮಾಡು. ಮಕ್ಕಳೇ ತಾಯಿ ತಂದೆಗೆ ಸನ್ಮಾನಿಸ್ರಿ. ಆ ರೀತಿಯಿಂದ ಸ್ವಾಮಿ ಪ್ರತಿಯೊಬ್ಬರ ವಾಕ್ಯ ಪ್ರಾರ್ಥನೆ ಮತ್ತು ನಿನ್ನ ಆತ್ಮದಲ್ಲಿ ಹನೋಕನ ಹಾಗೆ 365 ವರ್ಷ ಅವನು ದೇವರ ಸಂಗಡೆ ಇದ್ದ. ಅವನ ಆಯುಷ್ಯ ಮಠ ಸ್ವಾಮಿ ದೇವರ ಜೊತೆ ಇದ್ದ. ಆ ರೀತಿಯಿಂದ ಈ 365 ದಿವಸ ನಮ್ಮ ಪ್ರತಿಯೊಬ್ಬರ ಜೊತೆ ಇದ್ದು ನಮ್ಮ ಪ್ರತಿಯೊಬ್ಬರಿಗೆ ಕಾಪಾಡು, ಆಶೀರ್ವಾದಿಸು ಅಂತ ಪ್ರಾರ್ಥಿಸ್ತಾ ಈ ಪ್ರಾರ್ಥನೆ ವಿಜ್ಞಾಪನೆ ಯೇಸು ಹೆಸರಿನಲ್ಲಿ ಬೇಡ್ತೇನೆ ಅಂತ ಕೇಳು ಸ್ವಾಮಿ. ಆಮೇಲೆ ಧನ್ಯವಾದಗಳು.